ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 11ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಸಹೋದರರೇ, ನಾವು ಈಗ ಇಸಾಕನಂತೆ ವಾಗ್ದಾನ ಮಕ್ಕಳಾಗಿದ್ದೇವೆ. ಗಲಾತ್ಯದವರಿಗೆ 4ನೇ ಅಧ್ಯಾಯ 28ನೇ ವಚನ. ನಮ್ಮ ತಲೆಯಾದ ಕ್ರಿಸ್ತನು ಮತ್ತು ಆತನ ಅಂಗಾಂಗಗಳಾದ ನಾವು ನಗು ಅಥವಾ ಸಂತೋಷ ಎಂದು ಕರೆಯಲ್ಪಡುವ ಆತನಿಗೆ ನಿಜ ರೂಪವಾಗಿದ್ದೇವೆ ಮತ್ತು ಪ್ರಸ್ತುತ ಕಾಲದಲ್ಲಿ ಬೇರೆಯವರಿಗಿಂತ ನಾವು ಅಧಿಕ ಸಂತೋಷ ಉಳ್ಳವರಾಗಿದ್ದೇವಲ್ಲವೇ? ನಿಜ, ಇಡೀ ಸೃಷ್ಟಿಗಳೆಲ್ಲ ಸಂಕಟದಲ್ಲಿ ನರಳುವಿಕೆ ಹಾಗೂ ಪ್ರಸವ ವೇದನೆ ಪಡುತ್ತಿದೆ. ನಮಗೂ ಅವರಂತೆ ಶೋಧನೆಗಳು, ಕಷ್ಟಗಳು, ದುಃಖಗಳು ಮತ್ತು ನಿರಾಶೆಗಳಲ್ಲಿ ಪೂರ್ಣ ಪಾಲು ಇದೆ. ಆದರೂ ಅವರಿಗೆ ಇಲ್ಲದೆ ಇರುವುದು ನಮಗಿದೆ. ಅದೇನೆಂದರೆ ಎಲ್ಲ ಗ್ರಹಿಕೆಗೂ ಮೀರಿದ ದೇವರ ಸಮಾಧಾನ ನಮಗಿದೆ. ಇದು ನಮ್ಮ ಹೃದಯಗಳನ್ನು ಆಳ್ವಿಕೆ ಮಾಡುತ್ತದೆ ಮತ್ತು ಉಪದ್ರವಗಳಲ್ಲಿಯೂ ಸಂತೋಷ ಉಳ್ಳವರಾಗಿರುವಂತೆ ಮಾಡುತ್ತದೆ. ಇದಲ್ಲದೆ ಉಪದ್ರವದಿಂದ ತಾಳ್ಮೆಯಿಂದುಂಟಾಗುತ್ತದೆಂದು ತಿಳಿಯುವುದರಿಂದ ಎಲ್ಲ ವಿಧವಾದ ಆತ್ಮಿಕ ಫಲಗಳು ನಮ್ಮಲ್ಲಿ ಪರಿಪೂರ್ಣವಾದಾಗ ನಮ್ಮಲ್ಲಿ ಪರಲೋಕ ರಾಜ್ಯದ ಪರಿಪೂರ್ಣ ಸಂತೋಷ ಮತ್ತು ಹರ್ಷವನ್ನು ತರುತ್ತದೆ. ಮತ್ತು ಈ ಸಂತೋಷವು ಪ್ರಸ್ತುತ ಈಗಿನ ಕಾಲದಲ್ಲಿ ನಮಗೆ ಇಷ್ಟರ ಮಟ್ಟಿಗೆ ಅನ್ವಯಿಸುವುದಾದರೆ, ಮಹಿಮೆಯುಳ್ಳ ಭವಿಷ್ಯದಲ್ಲಿ ನಮ್ಮ ಬೋಧಕನೊಂದಿಗೆ ಸೇರಿ ಆತನ ರಾಜ್ಯದ ಮಹಿಮೆಯಲ್ಲಿ ಕರ್ತನ ಜ್ಞಾನ ಮತ್ತು ಆಶೀರ್ವಾದವು ಈ ಲೋಕದಲ್ಲಿ ಉಂಟಾದಾಗ ಹಾಗೂ ಪಾಪ ಮತ್ತು ಮರಣದ ಆಳ್ವಿಕೆ ಅಡಿಯಲ್ಲಿ ಇರುವ ಈಗಿನ ಬಲಹೀನ ಮತ್ತು ನರಳುವಿಕೆಯಿಂದಿರುವ ಮನುಕುಲಕ್ಕೆ ನಗು ಮತ್ತು ಸಂತೋಷವನ್ನು ತರುವಾಗ ನಾವು ಏನೆಂದು ಹೇಳೋಣ? ಈ ಎಲ್ಲ ಆಶೀರ್ವಾದಗಳು ನಮ್ಮ ದೇವರಿಂದ ಬರುವುದರಿಂದ ಆತನಿಗೆ ಸ್ತೋತ್ರವಾಗಲಿ ಎಂಬುದೇ. ಆಮೇನ್.